ಟೈಮ್ ನೋಡ್ರೆ 1:30 ಮಿಡ್ನೈಟು. ಇಷ್ಟೊತ್ತಲ್ಲಿ ನೋಡಿ ಹೆಂಗಿದೆ ರೋಡು. ಕರ್ಕೊಂಬರ್ಬಾರ್ದು. ಇನ್ನೂ 7-8 ಕಿಲೋಮೀಟ್ರ್ ಐತೆ. 8 ಕಿಲೋಮೀಟ್ರ್ ಅಪ್ಪ ಹಾಳು ಮಾಡ್ತಾನೆ ಅವನು. ಈಗ ನೋಡಿ ಮೂತಿ ಹೆಂಗೈತೆ ಒಂದು. ಹಾಯ್ ಹಲೋ ವೈಫ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡ್ಯಾನ್ಸರ್ ಪ್ರಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ನಾನು ನಮ್ಮ ಮನೆ ಸ್ಟಾರ್ಟ್ ಪಡ್ತೀನಿ. ನಿಮ್ಗೆ ಗೊತ್ತಲ್ಲ ಗೈಸ್ ಇಲ್ಲ ಹೊಡಿಲಿ ಶಿಷ್ಯ. ಗುಡ್ ಮಾರ್ನಿಂಗ್ ಕಣ. ಗುಡ್ ಮಾರ್ನಿಂಗ್. ಬೆಳಗ್ಗೆ ಸ್ಕೂಲ್ ಹೋಗ್ದಲ್ಲೇ ಬಂದು ಹೆಂಗೆ ನೋಡಿ ಗೈಸಲ್ಲಿ ಗುಡ್ ಮಾರ್ನಿಂಗ್. ಎಷ್ಟೋ ಗೈಸ್ ಇವತ್ತು ತುಂಬ ಕೆಲಸ ಇದೆ. ಗುಡ್ ಮಾರ್ನಿಂಗ್ ಲಿಯೋ ಗೈಸ್. ಇವತ್ತು ಪಾಪು ನೆನ್ನೆ ಸ್ವಲ್ಪ ಟ್ಯಾಬ್ಲೆಟು ಇಂಜೆಕ್ಷನ್ ಹಾಕ್ಸ್ಕೊಂಬಂದೆ. ಸೊ ಚಳಿಗೆ ಸ್ವಲ್ಪ ಚಳಿ ಆಗ್ತಿತ್ತಂತೆ. ಸೊ ನೆಕ್ಸ್ಟು ಪ್ಲಾನ್ ಇವತ್ತು ಆ್ಯನ್ಯುವಲ್ ಡೇ ಇದೆ. ಸೊ ಆ್ಯನ್ಯುವಲ್ ಡೇ ಪ್ರಿಪ್ರೇಷನ್ ಆಗಿರುತ್ತೆ. ಲೆಟ್ಸ್ಕೋ. ಮೇಡಮ್ ಇನ್ನೂ ಮಲಗಿದ್ದಾರೆ. ಲೆಟ್ಸ್ಕೋ ಆಗ್ತೀವಿ. ಸೊ ಅದಕ್ಕೋಸ್ಕರ ಅಲ್ಲಿ ಬಿಸಿಲಿದೆ ಅಂತ ಚಿರು ಕರ್ಕೊಂಡು ಹೋಗ್ತಾನೆ. ಪಕ್ಕ ಬಿಸಿಲೈತೇನ ಅಲ್ಲಿ? ಹಾಂ ನೋಡೋಣ ನಡಿ. ಬಿಸಿ ಆಗುತ್ತೆ ನೋಡೋಣ. ಮನೆಗೆ ಸಿಗ ಚಳಿ ಕಾಯಿಸ್ಕೊಳಕ್ಕೆ ಹೋಗ್ತಿದ್ದೀವಿ. ತುಂಬ ಬಿಸಿ ಆಗಿಬಿಡ್ತು, ತುಂಬ ಚಳಿ ಆಗಿಬಿಟ್ಟಿದೆ. ಲೆಟ್ಸ್ಕೋ. ಬಿಸಿಲಿದ್ದಾನೆ ಕರ್ಕೊಬಂದ ಪರವಾಗಿಲ್ಲ. ಬಿಸಿಲೈತೆ ಗಾಯ್ಸ್, ಬಟ್ ಸುಡೋ ಥರ ಇಲ್ಲ. ನೋಡಿ ಬಾರ ಇಲ್ಲೇ ಎಲ್ಗೋಗಿದ್ಯೋ? ಇಲ್ಲೇ ಬಿಸಿಲು ಕರ್ಕೊಂಬಿಟ್ಟು ಅಲ್ಗೋಗಿದ್ದು. ಸ್ಕೂಲ್ ಇಲ್ವಾ ಚಿರು? ಇಲ್ವಾ? ಅಯ್ಯೋ ಐತಲ್ವಾ. ಅಯ್ಯೋ ಗೈಸ್ ಮಕ್ಳಿಗೆ ಎಲ್ಲರಿಗೂ ಒಂದು ಅಯ್ಯೋ ಸ್ಕೂಲ್ ಐತೆ ಅಯ್ಯೋ ಅಂತ ಅಲ್ವ ಚಿರು? ಬಾ ಇಲ್ಲಿ. ಸ್ಕೂಲ್ ಇಷ್ಟ ಇಲ್ವಾ ನಿನಗೆ? ಎಷ್ಟಿಷ್ಟ? ಹಲೋ ಲಾಗಲ್ಲಿ ನಿಮ್ಮ ಅಪ್ಪ ನಮ್ಮ ನೋಡ್ತಾರೆ ಅಂತನಾ? ಶಿಶೋ ಹಾಂ ಏನು ಬರೀ ಹೆಣ್ಮಕ್ಳಿದ್ರೆ ಸಾಕ, ನಾವು ಯಾರು ಬರಬಾರ್ದಪ್ಪ. ನಾನು ನೀವು ಸಾಂಗ್ ಕಾಣಿಸ್ತಾ ಬಿಡು. ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನೊಂದು ಮಾಡ್ಬೇಕು. ಇಲ್ಲಿ ಬರ್ತಾನೆ. ಇಲ್ಲಿ ನೆನ್ನೆ ಇವನು ಮುಖ ಸುಡ್ಕೊಂಡು ನೋಡಿ ಅಲ್ಲ ಆ ಕರಿಯನ್ನ ಬಿಸ್ಲಲ್ಲಿ ನಿಂತ್ಕೊಂಡ್ರೆ ಕಾಣಕ್ಕಿಲ್ವಲ್ಲ. ಇವತ್ತು ರಿಹರ್ಸಲ್ ಇವತ್ತು ಯೂನಿಫಾರ್ಮ್ ಹಾಕ ಬಂದಿದೆಯಲ್ಲ. ಅವ್ರ ಮಲ್ಲಿ ಹೆಂಗೆ ಗೊತ್ತಾ? ಅವ್ರ ಮಲ್ಲಿ ಬಟ್ಟೆ ಗಿಟ್ಟೆ ಏನು ಇಲ್ಲ. ಅವನು ನದಿ ದಾಟ್ಕೊಂಡ್ ಬರ್ಬೇಕು. ಅವನು 3-4 ಕಿಲೋಮೀಟ್ರು. ನೆನ್ನೆ ಮನೆ ಕಂಡು ಎದ್ದು ಹಿಂಗೆ ಬಂದ. ಏನ ಕರಿ ನಿಮ್ಮ ಮಗ ಹೆಂಗ್ ಹೋಗ್ಲತ್ತವ್ರೆ? ಹಳ್ಳಿ ಕಟ್ಟೆ ಮೇಲೆ ಕೂತಿದ್ದಂತೆ ಎದ್ದು ಬಂದನ ಅಷ್ಟೇ. ಕಾಮಿಡಿ ಮಾಡ್ತಾರೆ. ಇವತ್ತು ರಿಹರ್ಸಲ್ ಇತ್ತು. ಸೊ ಬಂದಿದ್ದೀವಿ. ಲೆಟ್ಸ್ಕೋ ಟಿಫನ್ ಮಾಡುವ ಮಾಡ್ತೀವಿ ನೋಡಿ. ಮಂಜ ಏನ್ ಮಾಡು ಮಂಜ. ಲೆಟ್ಸ್ಕೋ ಟಿಫನ್ ಮಾಡುವ ಅಂತ ಬಂದೆ. ಸೊ ಅವ್ರು ಹುಷಾರಿಲ್ವಲ್ಲ, ಸೊ ಅದಕ್ಕೆ ಬಂದು ಲೆಟ್ಸ್ಕೋ ಎಲ್ಲಿ ತಗೊಂಡೋಗೋಣ. ನೋಡಿ ಇವರೇ ಕಷ್ಟಪಡ್ತಿರ್ತಾರೆ ಅಂಥ ಕಷ್ಟದವರೆಗೂ ಕೂಡ ಕೊಡ್ತಾರೆ. ಏನಣ್ಣ ಗೈಸ್? ಇನ್ನೂ ಹ್ಯುಮ್ಯಾನಿಟಿ ಇದೆ ಗೈಸ್. ಇದೆಲ್ಲ ನೋಡಿದ್ರೆ ಇನ್ನೂ ಮನುಷ್ಯತ್ವ ಅನ್ನೋದಿದೆ. ಕೆಲಸ ಮಾಡ್ತಿರೋದು ಭಾಗ್ಯಲಕ್ಷ್ಮಿ ಅವರೇ. ಏನು ಟಿಫನ್ ಮಾಡೋದೇನ್ರಿ ಗೈಸ್? ಇವಾಗ ಅವ್ನು ಮನೇಲಿ ಒಳ್ಳೆ ಅಲ್ಲಿ ಎಲ್ಲಿ ಕುಡಿಬೇಕು ಅಂತ ಹೇಳ್ಬೇಕು. ಹೇಳಿ ಏನು ಮಾಡ್ತೀವಿ ನೋಡೋಣ. ಎಲ್ಲಿ ಕುಡಿ ಹುಷಾರಾ? ಬಾಯ್ತೆ. ಒಂದುವರೆಗೆ ಬರೋದು ಪ್ರೋಗ್ರಾಮ್ ಮುಗಿಸ್ಕೊಂಡು ಅಂದಿದ್ದೆ. ಗಾಬರಿ ಆಗ್ಬಿಟ್ಟಿಲ್ಲ. ಈಗ ಖುಷಿ ಆಗೈತಿ. ಮಂಗಡ ಬಂದಾನೆ. ಒಲಿ ಅಂತ ಬರೋದು ಅಂತ ಹೊಳ್ತಾ ಹೋಗ್ತಾನಂತೆ. ಕರ್ಕೊ ಆಯ್ತು. ಜಂಪ್ ಮಾಡು. ಊಟ ಬೇಡ ಅಂತ ರೀಲ್ಸ್ ಮಾಡಿದೀವಲ್ಲ, ಅದಕ್ಕೆ ನನಗೆ ನಾಯಿ ಅಂದ್ಬಿಟ್ಟವ್ರು ಇಬ್ರು ಸೇರ್ಕೊಂಡು. ಐತೆ ಗೈಸ್ ಇವರಿಗೆ. ಲಕ್ಷು ಐತೆ ನೋಡ್ಕೊಳ್ಳೋಣ. ಲಕ್ಷು ನೋಡ್ಕೊಳ್ಳೋಣ. ಏನ್ ಏಯ್ ನೋಡಿ ಅವಳು ಅಲ್ಲ ಇವ್ನು ಎದ್ರಕೊಂಡು ನಿಲ್ಬೇಕಾನೆ. ಎಲ್ಲೋದು ಲೀವ್ ಎಲ್ಲೈತಪ್ಪ ಲಕ್ಷು? ಮೇಲವಳ ಲಕ್ಷ್ಮಿ ಹೊರಗಡೆ ಲಕ್ಷ್ಮಿ ಲಿಯೋ ಇಲ್ಲಿ ಅಲ್ಲಿಗೆ ಹೋದ್ರು. ಲಕ್ಷು ಲಿಯೋ ಇಲ್ಲಿ. ಲಕ್ಷು ಅಲ್ಲಿ 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 ಹೆಂಗ್ ಕೊಡ್ತಾನೆ ನೋಡು. ಲಕ್ಷು ಅಲ್ಲಿ ಲಕ್ಷು ಕಚ್ಬಾರ್ದು ಕಣ ಹಂಗೆ. ಇಲ್ವಾ ಹಿಂಗೆ ಎತ್ಕೋಬೇಕು. ಹುಷಾರು ಲಕ್ಷು ಆಯ್ತಾ? ಅಯ್ಯೋ ಇವಳು ಎದ್ರಕೊಂಡು ಓಡೋಗ್ತಿದ್ದಾಳ ಹಂಗೆ. ಇವನು ಹಂಗೆ ಓಡ್ತವನೆ ಆಯ್ತದ್ರಿ ಇಲ್ದಲೇ. ಅದ್ ಬೀಳಿಸ್ತಾಳ ಈಗ. ಲಿಯೋ ನನ್ನ ತಲೆ ಮೇಲೆ ಬೀಳ್ತಮ್ಮ ಅದು. ಪಾಪು ಮಜ್ಜಿಗೆನ ತಿನ್ಬೇಕು. ಸೊ ಅದಕ್ಕೆ ಮಜ್ಜಿಗೆ ಏನಾದ್ರು ತಿಂತಿದ್ದಾಳೆ. ಇಸ್ಕಿ ಬೇಳೆ ಸಾರು. ಇಸ್ಕಿ ಬೇಳೆ ಸಾಂಬಾರು. ಅದ್ ಕೆಲ್ಸ ಕಷ್ಟ ಅಂತ ಬಿಡಮ್ಮ. ಹಂಗೆ ಮಾಡಮ್ಮ ಹೋಗ್ಲಿ.
ಅವರೇ ಕಳ್ಸಿದ್ದು ಇರೋವರೆಗೂ ಹಾಕೊಂಡು ರುಬ್ತಾ ಇರಮ್ಮ ನೀನು ಗೈಸ್. ಅದನ್ನು ಮಾಡ್ತೀರಿ, ಇದು ಸೊಪ್ಪೆಲ್ಲ ಮಾಡ್ಕೊಡ್ತೀವಿ. ಚೆನ್ನಾಗಿರ್ತಂತೆ ಯಾಕೆನಾ ಅದು ಅದು ಈಗ ಹಾಕ್ಬೇಕು ಈಗ ಸೌತೆಕಾಯಿ ಐತಲ್ಲ ಅದು ಹಾಕ್ಬಿಟ್ಟು ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅದು ನಂಗೆ ಸೌತೆಕಾಯಿ ತಿನ್ನಕ್ಕಾಗಲ್ಲ, ಅದು ಅವಳು ಇಷ್ಟ ಅಂತ. ಆ ಸಾಂಬಾರೇ ಬೇರೆ ಮಾಡಮ್ಮ, ಅವತ್ತು ಬೇಕಾದ್ರೆ ಹೇಳ್ತೀನಿ ಆಚೆ ತಿನ್ಬಿಡ್ತೀನಿ. ಏನಿಲ್ಲ ತಿಂತಾನ ಅವನು, ಮಾಡ್ಕೊಡ್ತೀನಿ ತಿನ್ ನೋಡು ಅಮ್ಮ. ಹಂಗ ಅಂತೆ ತಿನ್ನಿಸ್ತಿರ್ದ ಅವನು. ಲಕ್ಷ ಫುಲ್ ಹಚ್ಕೊಂಬಿಟ್ರೆ ಇವಾಗ ಅವಳನ್ನ. ನಿನ್ನ ಫೋನ್ ಎಲ್ಲ ಸೋನು, ನಿನ್ನ ಫೋನ್ ಎಲ್ಲ ತಳ ಮೇಲೆ ಒಳಗೆ ಒಳಗೈತಾ? ಅದರಲ್ಲಿ ಅಡುಗೆ ಮಾಡಕ್ಕೆ ಬರೋದೇನೋ ಎಲ್ಲ ಯೂಟ್ಯೂಬ್ ನೋಡ್ಕೊಂಡು ಯೂಟ್ಯೂಬ್ನ ಎಲ್ಲಿ ಕೇಳ್ಕೊಂಡು ಮಾಡ್ತಿರೋದ. ಲಕ್ಷ ಕೈ ತುಳ್ಳ ನೀನು ತುಳ್ದು ಹ್ಯಾಂಡ್ ವಾಶ್ ಮಾಡ್ದೆ ಇಲ್ಲಿ ಎತ್ಕೊಂಡಿದ್ದಲ್ಲ. ಇವ್ರಿಬ್ರಿಗೂ ಭಯ, ನನಗೆ ಹ್ಯಾಂಡ್ ವಾಶೇ ಮಾಡಲ್ಲ ಇದು ಮತ್ತೆ ಕೈ ತೊಳ್ದಿದ್ ನೋಡಿಲಿ. ಇವನು ಹೋಗಲ್ಲ ಅಮ್ಮ ಕೊಡುತ್ತೆ. ದೊಡ್ಡ ತಿಂತವನೆಲ್ಲ ನನಗೆ ಅಂತ್ಯ ಉಪ್ಪ ನೋಡಿ ಇಷ್ಟು ದೊಡ್ಡ ಪ್ಲೇಟಲ್ಲಿ ತಟ್ಟೆ ಅಲ್ಲ ಅದು, ಬೌಲು. ತಿನ್ನು ಅಲ್ವಾ, ಆ ಬೌಲ್ ಅಲ್ವಾ ಅದು. ತಿನ್ನು ಗುಂಜುಮಿ ಬಲ್ ಕುರಿಮರಿ ನೋಡಲ್ ತೋರಿಸ್ಬಿಟ್ಟು ಇಲ್ಲಿ ಅದೇ ತೋರ್ಸ ಆಫ್ ಮಾಡ್ತು. ಎಲ್ಲಮ್ಮ ಅದು ಹಂಗಲ್ಲ, ಇಲ್ಲಿ ನೋಡಿ ತಿನ್ನೋದು ಹೇಳ್ಕೊಡ್ತಿರೋದ. ಹಿಂಗೆ. ಅಯ್ಯೋ ಹುಷಾರು ಅಯ್ಯೋ ಲಕ್ಷ್ಮಿ ಹೆಂಗಿರ್ಕು ಅದು ಮಂಗ್ಳೂರು. ಅದು ಹಿಂಗೆ ಹಿಂಗಿರ್ತಾನೆ, ಹಿಂಗೆ ತಗೊಳ್ಳೋದು ಹಿಂಗೆ ನೋಡು, ಹಂಗೆ ತಿಂತಿದ್ದಾನೆ ಇವಳು ಈ ಥರ ಹಿಂಗೆ ಕೊಡೋದು ಪಾಪಮ್ಮ. ಅದಕ್ಕೆ ನೋಡಿ ಇಲ್ಲಿ ನೋಡಿ ಈಗ ಇಲ್ಲ ಹುಡುಗಿ ತಗೋ ನೋಡಿ ಇಲ್ಲಿ ಒಂದೊಂದು ರಾಯ್ ಮಾಡ. ಬೆಳಿಗ್ಗೆ ಕಾಯಿಸಿ ಬಿಟ್ಟ ನಾನು ಬರ ಇಲ್ಲ ಒಬ್ಬನೇ ಬರ ಇಲ್ಲಿ. ಓಹ್ ನನ್ನ ಫ್ರೆಂಡ್ ಬೇರೆ ಬಂದ್ಬಿಟ್ಟ. ಇಲ್ಲಿ ನೋಡೋಚಿರು ಮೂತಿ ಹೆಂಗೆ ಮಾಡ್ಕೊಂಡಂತೆ ಮಾಮ ಗಲೀಜ್ ನೋಡೋ ಮೇಲೆ ಹೆಂಗೆ ಗಲೀಜ್ ಮಾಡೋನೆ. ಶಿಷ್ಯ ಅವನು ಶಿಷ್ಯ ಅಂತ ಅವನು. ಬರಲೇ ಬಾರ ಇಲ್ಲಿ ಲಕ್ಷು. ಇಲ್ಲಿ ಮೂತಿ ಹೆಂಗೆ ಮಾಡ್ಕೊಂಡ ಇಲ್ಲಿ ಕೋತಿ. ಮಂಗ ಮೈವರ್ಸ್ಕೋಗು. ನಾನೀಗ ಫ್ರೆಶ್ ಅಪ್ ಹೋಗು, ಸ್ಕೂಲ್ ಆ್ಯನಿವಲ್ ಡೇ ಇದೆ. ಸೊ ಮಾರ್ನಿಂಗ್ ರೀಲ್ಸಲ್ಲಿ ಮುಗಿಸ್ ಬಂದಿದ್ದೀನಿ. ಬನ್ನಿ ಲೆಟ್ಸ್ ಗೋ ಫ್ರೆಶ್ ಅಪ್ ಆಗಿ ಮತ್ತೆ ಹೋಗ್ಬೇಕು. ಲೆಟ್ಸ್ ಗೋ. ಲೇಟ್ ಆಗುತ್ತೆ ಬರೋದು ಮನೆಗೆ. ಗೈಸ್ ಇವಾಗ ನೋಡಿ ನಾನು ಆ್ಯನಿವಲ್ ಡೇಗೆ ಔಟ್ಫಿಟ್ ಇದೆ, ರೆಡಿಯಾಗಿ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಶಿಲ್ಪ ನಿರ್ಮಾಣವೆಂದೇ ಇತಿಹಾಸಕಾರರ ಅಭಿಪ್ರಾಯವಾಗಿದೆ. ಗೈಸ್ ಇವಾಗೆಲ್ಲ ಸೆಟಪ್ ಆಗ್ತಿದೆ ನೋಡಿ ಇಲ್ಲಿ. ಎಲ್ಲ ಆಯ್ ಮಾಡ್ರ ಒಂದು ಹಾಳು ಮಾಡ್ತಾನೆ ಅವನು. ಈಗ ನೋಡಿ ಮೂತಿ ಹೆಂಗೈತೆ ಒಂದು ಮಿನಿ ವ್ಲಾಗ್ ಅಥವಾ ವ್ಲಾಗ್, ಯೂಟ್ಯೂಬ್ ವ್ಲಾಗ್. ಕಿಸಿಯೋ ಈಗ ಅಲ್ಲಿ ಕಿಸಿಯೋ ಈಗ ಕಿಸಿ ಅಲ್ಲ, ಕಿಸಿ ಅಲ್ಲೋ ಹಾಕಿ ತುಟಿಗೆ ಹಾಕು ತುಟಿಗೆ. ಎಲ್ಲರೂ ಹಾಳು ಮಾಡ್ತಾನೆ ಗೈಸ್. ಎಲ್ಲೋಡಿ ಅಲ್ಲಿ ಆ ಮೂಲೆಯಲ್ಲಿ ಒಬ್ಬವನಲ್ಲಿ ಕಾಣಿಸ್ತಿರಲ್ಲ ಕ್ರಿಯಾಣಿನೂ ಕತ್ಲಲ್ಲಿ. ಗೈಸ್ ಒಂದು ಕತ್ಲಲ್ಲಿ ಕಾಣಿಸ್ತಿರಲ್ಲ ಕತ್ಲ ಬರತ್ತ ಅವ್ನು ಕತ್ಲಲ್ಲಿ ಕಾಣಿಸ್ತಾರಿಲ್ಲ ನೋಡಲಿ. ಮಾಡ್ಬೇಕು ಅವನಿಗೆ ನೋಡಿ ನೋಡಿ ಗೈಸ್. ಈಗ ಬೆಳಗ್ಗೆ ಬತ್ತ ಬರ ಇಲ್ಲಿ ಬಾರ ಈ ಕಡೆಗೆ ಬರ ನೋಡಿ ಗೈಸ್. ಈಗ ಇಲ್ಲ ನೋಡಿ ಈಗ ಬರ್ತಾ ನೋಡಿ ಕಾಣಿಸ್ತಾರೆ ಇವನೀಗ ಕಾಣಿಸ್ತಾನ. ಯಾರು ಇದು ಜಿಂಕಲೇ ನನ್ನ ಮಕ್ಕಳು. ಬ್ಲ್ಯಾಕ್ ಇವನು ಫುಲ್ ಬ್ಲ್ಯಾಕ್ ಇವನು ಬರ್ತಾ ಬ್ಲ್ಯಾಕ್ ಇವನು ಬ್ಲ್ಯಾಕು ಇವನು ಬ್ಲ್ಯಾಕ್ ಶಿಷ್ಯ ಅವನು. ನೋಡಿ ಇವನ ಉಗಾಂಡ ತರ ಅವನಿಗೆ ಮುಖ ಸ್ಕ್ರಾಪ್ ಆಗಿರುತ್ತೆ ನೋಡಿ. ಮುಖ ಸ್ಕ್ರಾಪ್ ಆಗಿರುತ್ತೆ. ಹಾಯ್ ಮಾಡ್ರು ಇವ್ರು ಹೇಳತ್ತಪ್ಪ. ನಮ್ಮ ಸರ್ ಒಂದು ಹಾಯ್ ಮಾಡಿ ಸರ್, ಹಾಯ್ ಮಾಡಿ. ಹಾಂ ಗೈಸ್ ನೋಡಿ ಸರ್ ಒಂದು ಕರ್ಣ ಎರಡು ಬರತ್ತ ಶಿಷ್ಯ ಅವ್ರದ್ದೊಂದು ಯಾವ ಕ್ಯಾರೆಕ್ಟರ್ ಸರ್? ಹೇಳಲ್ಲ ಕುರುಕ್ಷೇತ್ರದಲ್ಲಿ ಕರ್ಣ. ಓ ಹೌದಾ ಗೈಸ್ ಬನ್ನಿ. ಎಷ್ಟು ಹೊತ್ತು ಕಾರ್ಯಕ್ರಮ ಮಾಡೋದು ಸದಾ ನಾವು ಮಟ್ಟಿದ್ಕೊಂಡು ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾ ಸಾವಧಾನವಾಗಿ ಶಾಂತಿಯುತವಾಗಿ ಕಾರ್ಯಕ್ರಮ ನಮ್ಮ ಶಿವ ಕೈಲ
1:30 ಆಗಿದೆ. ಸೊ ಇವಾಗೆಲ್ಲ ಆ್ಯನಿವಲ್ ಎಲ್ಲ ಮುಗೀತು. ಸೊ ಎಲ್ಲ ಕಾಶಿ ಮುರ್ಗೂರ್ನ ಕಳಿಸ್ದೆ. ಮೇಕಪ್ ಎಲ್ಲ ಪ್ರಾಪರ್ಟಿ ಎಲ್ಲ ಅವ್ರು ಹೋದ್ರು. ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಪಾಪು ನೋಡಿ ಟೈಮ್ ಇದಕ್ಕೆ ನಮ್ಮ ಪಾಪನ ಕರ್ಕೊಂಬರಲಿಲ್ಲ. ಬೇಜಾರು ಮಾಡ್ಕೊಂಡು ನಾನು ಬರ್ತೀನಿ ಅಂತ. ಬಟ್ ಟೈಮ್ ನೋಡ್ರೆ 1:30 ಮಿಡ್ನೈಟು. ಇಷ್ಟೊತ್ತಲ್ಲಿ ನೋಡಿ ಹೆಂಗಿದೆ ರೋಡು. ಕರ್ಕೊಂಬರ್ಬಾರ್ದು. ಅವ್ಳು ಸಟ ಮಾಡೋದು ಈಗ ಇವಳಿಗೆ ಅರ್ಥ ಆಯಿತು ಇಷ್ಟೊತ್ತಾಗುತ್ತಾ ಬೇಡ ಅಂತ. ಹೋಗಿ ಗೈಸ್ ಇವತ್ತಿನ ನಾವು ನನ್ನ ಮನೆಗೆ ಹೋಗಿ ಏನು ಮಾಡ್ತೀವಿ ಇಲ್ಲಿಗೆ ಏನು ಮಾಡ್ತೀವಿ ಗೊತ್ತಿಲ್ಲ. ಒಟ್ಟಲ್ಲಿ ಏನು ಮಾಡ್ತೀನಿ. ಬಾಯ್ ಗೈಸ್. ಯಪ್ಪ ಚಳಿ ಹೆಂಗಾಗೈತೆ ಅಂತಂದರೆ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಕೋಲ್ಡ್ ಅಂತಂದ್ರೆ ಯಪ್ಪ ಫ್ರಿಜ್ ಐಸ್ ಕ್ಯೂಬ್ ಒಳಗಡೆ ಕೈ ಇಕ್ತೀವಲ್ಲ ನಾವು. ಅಂದರೆ ಐಸ್ ಕ್ಯೂಬ್ ಒಳಗಡೆನೆ ಕೈ ಇಕ್ತಿಗೆ ಹೆಂಗೆ ಆಗುತ್ತೋ ಅಷ್ಟು ಚಳಿ ಆಗ್ತೀವಿ ಗೈಸ್. ಮಿಡ್ನೈಟ್ 1:30 ಒಬ್ಬನೇ ಹೆಂಗಿದೆ ಅಂದರೆ ಗೈಸ್ ಕ್ರೇಜಿ ನೋಡಿ. ಮುಂದೆ ಈಗೊಂದು ಲಾರಿ ಬಂತು. ಮುಂದೆ ಯಾವ ಗಾಡಿನೂ ಇಲ್ಲ. ಹಿಂದೆ ಆ ಗಾಡಿ ಇರ್ತಿಲ್ಲ. ಈ ಮುಂದೆ ಒಂದು ಗಾಡಿ ಬಂದಿದೆ. ಓನ್ಲಿ ಗೈಸ್ ಇಟ್ಸ್ ಗೋ. ಮಿಡ್ನೈಟ್ 1:30 ಒಬ್ಬನೇ ಸಿಂಗಲ್ ಸೋಲೋ ರೆಡಿ ಇವತ್ತು. ಐವಡೆ ಮುಗಿಸ್ಕೊಂಡು ಕ್ರೇಜಿ ಗೈಸ್. ಆ ಫೋನ್ ಹಿಡ್ಕೊಂಡ್ರೆ ನಿಜವಾಗ್ಲೂ ಕೈಯಲ್ಲಿ ಹಂಗೆ ಓಲ್ಡ್ ಆಗಿಬಿಟ್ಟಿದೆ. 1:30 ಚಳಿ ಹೆಂಗೆ ಅಂತ ನೀವು ಥಿಂಕ್ ಮಾಡ್ತೀರ ಲಾಗ್ ನೋಡ್ತಿದ್ರೆ ಮೈ ಜುಮ್ಮನ್ ಬಿಡೋದು ನನಗೆ. ನಾನು ಈ ಚಳಿ ಏನು ಟೋಪಿ ಗೀಪಿ ಏನು ತಗೊಂಬರಲ್ಲ. ಅದಕ್ಕೆ ಪಾಪ ಬೈತಿದ್ದಾಳೆ. ಎಲ್ಲ ಫುಲ್ ಗಾಡಿ ಇನ್ನೂ 7-8 ಕಿಲೋಮೀಟ್ರ್ ಐತೆ. 7-8 ಕಿಲೋಮೀಟ್ರ್ ಅಪ್ಪ ಚಳಿ ಗೈಸ್. ಆ್ಯನಿವಲ್ ಡೇ ಸಖತ್ ಚೆನ್ನಾಗಿ ಬಂತು. ಎಲ್ಲ ಖುಷಿ